ದರ್ಶನ್ ಜೊತೆ ಚಾಟಿಂಗ್ ಇದೆ. ಏನಪ್ಪ ಇದು ಅಂತಾರೆ. ಕೇಳ ಅಣ್ಣ ದರ್ಶನ್ ಹೇಳಿದರು. ದರ್ಶನ್ ಹೇಳಿದರು ಅಂದ ತಕ್ಷಣ ಭಯ ಆಗ್ಬಿಡುತ್ತೆ ಪೊಲೀಸರಿಗೆ ಕೂಡ. ದೊಡ್ಡ ವ್ಯಕ್ತಿ, ಅರೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ದಾಖಲೆ ಬೇಕಲ್ಲ. ಇವರ ಫೋನ್ ನಂಬರು ಮತ್ತು CDR ಅಂದರೆ ನಿಮಗೆ ಕಾಲ್ ರಿಪೋರ್ಟ್ಸ್ ತೆಗಿತಾರೆ. ತೆಗೆದುಬಿಟ್ಟು ದರ್ಶನ್ ಯಾವ ಕಾಲ್ ಮಾಡಿರ್ತಾರಲ್ವಾ, ಚಾಟ್ ಆಗಿರುತ್ತಲ್ಲ, ಆ ನಂಬರ್ ಮತ್ತು ಈ ನಂಬರ್ ಅಂದರೆ ಈ 3 ಜನ ಬಂದಿದ್ದಾರಲ್ಲ, ಒಂದೇ ಟವರಲ್ಲಿ ಸಿಗುತ್ತಾ ಅಂತ ನೋಡ್ತಾರೆ. ಶೆಡ್ಡಲ್ಲಿ ಎಲ್ಲರಿದ್ದಾರೆ, ಎಲ್ಲರೂ ಸಿಗ್ತಾರೆ. ಸಡನ್ನಾಗಿ ಹೋಗಲಿಲ್ಲ. ಗೃಹ ಸಚಿವರಿಗೆ ಫೋನ್ ಹೋಗುತ್ತೆ, ಮುಖ್ಯಮಂತ್ರಿಗೂ ಫೋನ್ ಹೋಗುತ್ತೆ. ಏನು ರೀತಿ ಕೇಳಿರ್ತಾರೆ, ಸರ್ ಮರ್ಡರ್ ಆಗಿದೆ, ಪಕ್ಕಾನಾ, ಗ್ಯಾರಂಟಿನಾ, ಸಾಕ್ಷ್ಯ ಎಲ್ಲ ಇದೆಯಾ, ಗೋ ಹೆಡ್, ಏನು ಬೇಕಿದ್ರು ಮಾಡ್ಕೊಳ್ಳಿ. ಹೋದ್ರು, ಮೈಸೂರಲ್ಲಿ ನಿಂತರು, ಜಿಮ್ಮಲ್ಲಿದ್ದರು, ಬನ್ನಿ ಸರ್, ಇಲ್ಲ ನಾನು ನನ್ನ ಡಿಫೆಂಡರ್ ಕಾರಲ್ಲಿ ಬರ್ತೀನಿ, ಬರಬೇಕು ಗಾಡಿಯಲ್ಲಿ, ಅಷ್ಟೇ ಬಂದರು. ಈಗ ಇಷ್ಟಕ್ಕೆ ಬಂದು ನಿಂತಿದೆ. ಇನ್ನು ನಟ ದರ್ಶನ್ ವೈಯಕ್ತಿಕ ಜೀವನದಲ್ಲಿ ಏನೇ ಗಲಾಟೆ ವಿವಾದ ಹುಟ್ಟಿಕೊಂಡ್ರೂ ಕೂಡ ಮೊದಲು ಕೇಳಿ ಬರೋ ಹೆಸರು ಪವಿತ್ರ ಗೌಡ. ಕಳೆದ 2 ವರ್ಷಗಳಿಂದ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹೆಸರು ಬಹಿರಂಗವಾಗಿ ಕೇಳಲು ಆರಂಭಿಸಿತು. ಇಷ್ಟಕ್ಕೂ ಯಾರು ಈ ಪವಿತ್ರ ಗೌಡ ಯಾರು? ನಿನ್ನೆ ಒಂದು ಫೋಟೋ ತೋರಿಸಿದೆ ನಾನು ನಿಮಗೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಪವಿತ್ರ ಗೌಡ ದರ್ಶನ್ ಅವರ 2ನೇ ಪತ್ನಿ. ನಾನೆಲ್ಲ ಹೇಳಿದ್ದು, ಅವ್ರು ಹೇಳಿದ್ದು. ಹಾಗಿದ್ರೆ ನಿಮಗೆ ಹೇಳ್ತೀನಿ ಇವ್ರು ಯಾರು ಅಂತ ಹೇಳ್ತಾ ಹೋಗ್ತೀನಿ. ಪವಿತ್ರ ಗೌಡ ಯಾರು, ಎಲ್ಲಿಯವರು, ಇನ್ಷಿಯಲ್ ಏನು? ಓಕೆ, ಬೆಂಗಳೂರು ಗ್ರಾಮಾಂತರ ತಲಗಟ್ಟಪುರ ಮೂಲದವರು ಈ ಪವಿತ್ರ ಗೌಡ. ಬೆಂಗಳೂರಿನ JP ನಗರದಲ್ಲಿ ಪವಿತ್ರ ಗೌಡ ವಾಸವಾಗಿದ್ದಾರೆ. ಕಾಲೇಜು ದಿನಗಳಲ್ಲಿ ಹೀರೋಯಿನ್ ಆಗಬೇಕು ಅಂತ ಒಂದು ಆಸೆ, ಹೆಣ್ಣುಮಕ್ಕಳಿಗಿರುವಂಥ ಆಸೆ ಅವ್ರಿಗೂ ಇತ್ತು. ಬೆಂಗಳೂರಿನ ಬಿಷಪ್ ಕಾಟನ್ನಲ್ಲಿ BCA ಪದವಿ. ಬಿಷಪ್ ಕಾಟನ್ ಭಾಳ ಕಾಸ್ಟ್ಲಿಯೆಸ್ಟ್ ಕಾಲೇಜ್ ಅದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿ ನಿಮಗೆ UKGಗೆ ಸೇರಬೇಕಾದ್ರೂ ಕೂಡ 3.5 ಲಕ್ಷ ಬೇಕು. UKGಗೆ 3.5 ಲಕ್ಷ ಬೇಕು. ಆಮೇಲೆ ಪ್ರತಿ ವರ್ಷ 2.5 ಲಕ್ಷ ಫಾರಿನ್ ಟೂರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ UKG ಇದ್ದವ್ರನ್ನ ಅಂಥ ಕಾಲೇಜ್. ಓಕೆ, ಮೊದಲು ಮಾಡೆಲಿಂಗ್ ಲೆಕ್ಕಕ್ಕೆ ಕಾಲಿಡ್ತಾರೆ. ಮಾಡೆಲಿಂಗಲ್ಲಿ ರ್ಯಾಂಪ್ ಶೋ ಮಾಡ್ತಾ ಇರ್ತಾರೆ ಪವಿತ್ರ. ಚಿನ್ನಾಭರಣ ಮಳಿಗೆ ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆಮೇಲೆ ಚಿತ್ರರಂಗದಲ್ಲಿ ಅವಕಾಶಗಳಿಗಾಗಿ ಅಲೈತಾ ಇದ್ರು, ಕಲಾವಿದೆಯಾಗಿದ್ದೇ ಇರುತ್ತೆ. ಆಗ ನಿರ್ದೇಶಕ ಉಮೇಶ್ ಗೌಡ ಅವರ ಅಗಮ್ಯ ಚಿತ್ರದಲ್ಲಿ ಒಂದು ಚಾನ್ಸ್ ಸಿಗತ್ತೆ. ಇದು ಯಾರ ಚಿತ್ರ? ಬೆಂಗಳೂರು ಭೂಗತ ಲೋಕದ ಡಾನ್ MP ಜಯರಾಜ್ ಅವರ ಪುತ್ರ ಅಜಿತ್ ಜಯರಾಜ್ ಅವರ ಪುತ್ರ ಅಗಮ್ಯ. ಗೊತ್ತಲ್ಲ MP ಜಯರಾಜ್? ಪುತಪ್ರೈ, ಡಾನ್, ಎಸ್ ಅವರೇ. ತಮಿಳಿನಲ್ಲಿ ಅದು ಅಷ್ಟು ದೊಡ್ಡ ಸಕ್ಸಸ್ ಆಗೋದಿಲ್ಲ. ಆಮೇಲೆ ತಮಿಳಿನಲ್ಲಿ ಒಂದು ಚಿತ್ರ ಮಾಡ್ತಾರೆ, ಅಲ್ಲೂ ಕೂಡ ಏನು ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ವಾಪಸ್ ಬರ್ತಾರೆ ಪವಿತ್ರ ಗೌಡ ಕನ್ನಡಕ್ಕೆ ಬಂದು ಸಣ್ಣ ಪುಟ್ಟ ಛತ್ರಿಗಳು, ಸರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ, ಪ್ರೀತಿ ಕಿತಾಬು, ಬತ್ತಾಸು, ಈ ಎಲ್ಲ ಚಿತ್ರದಲ್ಲಿ ಪವಿತ್ರ ನಟನೆ ಮಾಡ್ತಾರೆ. ಸರಿ ಸರ್, ಇದೆಲ್ಲ ಓಕೆ, ನಮಗೆ ಪಾಯಿಂಟಿಗೆ ಬನ್ನಿ, ದರ್ಶನ್ಗೆ ಇದಕ್ಕೆ ಏನು ಲಿಂಕು ಅಂತ ನೀವು ಕೇಳ್ತಾ ಇರ್ಬೋದು. ಹೇಳ್ತೀನಿ. ಪವಿತ್ರ ಗೌಡ ಅವರಿಗೆ ಮೊದಲೇ ಮದುವೆ ಆಗಿದೆ. ಆ ಗಂಡನ ಹೆಸರು ಸಂಜಯ್ ಸಿಂಗ್. ಅವರು ಕೂಡ ಸಿನಿಮಾ ರಂಗದಲ್ಲಿ ಡ್ಯಾನ್ಸ್ ಮಾಸ್ಟರ್, ಒಂದು ಸಣ್ಣ ಪುಟ್ಟ ಡ್ಯಾನ್ಸ್ ಮಾಸ್ಟರ್, ಕಾಸ್ಟ್ಯೂಮ್ ಡಿಸೈನರ್. ಇವರು ಯಾವುದೆಲ್ಲ ಸಿನಿಮಾಗಳಲ್ಲಿ ಇರ್ತಾಯಿದ್ರು ಅವರು ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಯಿದ್ರು. ಸೊ ಇವರ ಒಂದು ಪರಿಚಯದಿಂದ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ಗೆಲ್ಲ ಬೇರೆ ಸಿಗ್ತಾರೆ. ಸಂಜಯ್ ಸಿಂಗ್ ಹಾಗೂ ನಟ ದರ್ಶನ್ ಒಂದು ರೀತಿಯಲ್ಲಿ ಪರಿಚಿತರು. ಆಮೇಲೆ ಪತಿ ಮೂಲಕವೇ ದರ್ಶನ್ಗೆ ಪರಿಚಯವಾದ ಪವಿತ್ರ. ಸಂಜಯ್ ಸಿಂಗ್ ಮುಖಾಂತರ ಪವಿತ್ರ ಗೌಡ. ಆಮೇಲೆ ಜಗ್ಗುದಾದ ಚಿತ್ರದ ವೇಳೆ ದರ್ಶನ್ ಮತ್ತು ಪವಿತ್ರ ಸ್ನೇಹ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಕುರುಕ್ಷೇತ್ರ ಚಿತ್ರದ ಹೊತ್ತಲ್ಲಿ ಆ ಸೆಟ್ನಿಂದ ಹಲವಾರು ಫೋಟೋಗಳು ಬರ್ತಾ ಇರುತ್ತೆ, ನೆನಪಿಟ್ಕೊಳ್ಳಿ. ಅದಾದ ನಂತರ ಫಸ್ಟ್ ನಿಮಗೆ ಫೋಟೋ ಕಂಡಿದ್ದು ನಾನು ನೆನ್ನೆ ತೋರಿಸಿದ್ದೆ, ಒಂದು ಬೈಕಲ್ಲಿ ಜೊತೆಗೆ ಹೋಗ್ತಾ ಇರ್ತಾರೆ, ಅಲ್ಲಿಂದ ಯಾರೀ ಪವಿತ್ರ ಗೌಡ ಅಂತೇಳಿ. ದರ್ಶನ್ ಜೊತೆಗಿನ ಅನೇಕ ಫೋಟೋಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು ಪವಿತ್ರ. ದರ್ಶನ್ ಜೊತೆ ಮೊನ್ನೆ 10 ವರ್ಷದ ಸಂಬಂಧ, ನನಗೂ ದರ್ಶನ್ಗೂ 10 ವರ್ಷ ಆಯಿತು ಸಂಬಂಧ ಅಂಥೇಳಿ ಒಂದು ಫೋಟೋ ಮಾಡ್ತಾರೆ. ಬರ್ತ್ಡೇ ದಿವಸ ಕಾಟೇರ ಎಲ್ಲ ಸಕ್ಸಸ್ ಆಗಿರುತ್ತೆ. ಯಾವಾಗ ಆ ಫೋಟೋ, ಆ ವಿಡಿಯೋ ಹೊರಗೆ ಬರುತ್ತೋ
ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗ್ತಾರೆ, ಪವಿತ್ರ ಗೌಡಗೆ ಚಾಲೆಂಜ್ ಮಾಡ್ತಾರೆ, ವಾರ್ನಿಂಗ್ ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪವಿತ್ರ ಗೌಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಇದ್ದಾರೆ. ಒಂದು ಬಾಟಿಕ್ ಇಟ್ಕೊಂಡಿದ್ದಾರೆ RR ನಗರದಲ್ಲಿ, ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತೇಳಿ ಒಂದು ಬ್ಯೂಟಿಕ್. ಈ ಬೊಟಿಕ್ ಅಂತಂದರೆ ಚಿನ್ನಾಭರಣ, ಡ್ರೆಸ್, ಗಿಸ್ಸು ಆ ಥರ. ಇದು ಇವರಿಬ್ಬರ